ಅಫ್ಘಾನಿಸ್ತಾನದಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ದಾರೆ. ಸಂಸತ್ ರಾಯಭಾರ ಕಚೇರಿಗಳನ್ನು ಗುರಿಯಾಗಿಸಿಕೊಂಡು ಗ್ರಾನೇಡ್ ಮತ್ತು ಗುಂಡಿನ ದಾಳಿ ನಡೆಸಲಾಗಿದೆ. ಘಟನೆಯಲ್ಲಿ 20ಕ್ಕೂ ಹೆಚ್ಚು ಮಂದಿ ಮೃತರಾಗಿದ್ದಾರೆ. ಭಾರತ ರಾಯಭಾರ ಕಚೇರಿ ಸುರಕ್ಷಿತವಾಗಿದೆ ಅಂತ ಮೂಲಗಳು ತಿಳಿಸಿವೆ. ತಾಲಿಬಾನ್ ಉಗ್ರರು ದಾಳಿಯ ಹೊಣೆ ಹೊತ್ತಿದ್ದಾರೆ. ಬಾಂಬ್ ದಾಳಿಗೆ ತತ್ತರಿಸಿದೆ ಅಫ್ಘಾನಿಸ್ತಾನ. ವಿದೇಶಿ ರಾಯಭಾರಿಗಳು ತಲ್ಲಣ. ಕಿತಾಪತಿ ನಡೆಸಿದೆಯಾ ಪಾಕಿಸ್ತಾನ? ಹೌದು, ಅಫ್ಘಾನಿಸ್ತಾನದಲ್ಲಿ ಉಗ್ರರು ನಡೆಸಿರೋ ಆಟಾಟೋಪಕ್ಕೆ ವಿದೇಶಿ ರಾಯಭಾರಿಗಳು ತಲ್ಲಣಗೊಂಡಿದ್ದಾರೆ. ನಿನ್ನೆ ಉಗ್ರರು ಟಾರ್ಗೆಟ್ ಮಾಡಿದ್ದು ಸಂಸತ್ ಭವನ ಹಾಗೂ ವಿದೇಶಿ ರಾಯಭಾರ ಕಚೇರಿಗಳನ್ನು. ರಾಜಧಾನಿ ಕಾಬೂಲ್ನ 12ಕ್ಕೂ ಹೆಚ್ಚು ಕಡೆ ಗ್ರೆನೇಡ್, ರಾಕೆಟ್, ಆತ್ಮಾಹುತಿ ಬಾಂಬ್ ದಾಳಿ ಮತ್ತು ಗುಂಡಿನ ದಾಳಿ ನಡೆಯಿತು. ಮುಖ್ಯವಾಗಿ ಬ್ರಿಟನ್, ಅಮೆರಿಕ, ರಷ್ಯಾ, ಜರ್ಮನ್ ಹಾಗೂ ನ್ಯಾಟೋ ರಾಯಭಾರ ಕಚೇರಿಗಳ ಬಳಿ ಸ್ಫೋಟಗಳು ಸಂಭವಿಸಿವೆ. ಜರ್ಮನ್ ರಾಯಭಾರ ಕಚೇರಿ ಸಂಪೂರ್ಣ ಜಖಂಗೊಂಡಿದೆ. ಕಾಬೂಲ್ ನಗರದಲ್ಲಿ ಎಲ್ಲೆಂದರಲ್ಲಿ ಉಗ್ರರು ಗುಂಡಿನ ಮಳೆಗೈದಿದ್ದಾರೆ. ಇತ್ತ ಜಲಾಲಾಬಾದ್ನ ಸೇನಾ ನೆಲೆ ಮೇಲೂ ಗ್ರೆನೇಡ್ ದಾಳಿ ನಡೆದಿದೆ. ಕಾಬೂಲ್ ದಟ್ಟ ಹೊಗೆ ಹಾಗೂ ಧೂಳುಮಯವಾಗಿದೆ. ತಾಲಿಬಾನ್ ದಾಳಿಯಲ್ಲಿ 20ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆಂದು ಹೇಳಲಾಗಿದೆ. ಆದರೆ ಭಾರತ ರಾಯಭಾರ ಕಚೇರಿ ಸುರಕ್ಷಿತವಾಗಿದ್ದು ಯಾವುದೇ ಸ್ಫೋಟದಂತಹ ಘಟನೆಗಳು ನಡೆದಿಲ್ಲ. ಭಾರತ ರಾಯಭಾರ ಕಚೇರಿಯ ಎಲ್ಲಾ ಸಿಬ್ಬಂದಿ ಸುರಕ್ಷಿತರಾಗಿದ್ದಾರೆಂದು ಕಾಬೂಲ್ ಸ್ಪಷ್ಟಪಡಿಸಿದೆ. ಇದೇ ವೇಳೆ ತಮ್ಮ ಸುರಕ್ಷತೆ ಬಗ್ಗೆ ಅಫ್ಘಾನಿಸ್ತಾನದಲ್ಲಿರೋ ಭಾರತದ ರಾಯಭಾರಿ ವಿದೇಶಾಂಗ ಸಚಿವ ಎಸ್.ಎಂ. ಕೃಷ್ಣಗೆ ಮಾಹಿತಿ ರವಾನಿಸಿದ್ದಾರೆ. ಇತ್ತೀಚೆಗೆ ತಾನೇ ತಾಲಿಬಾನ್ ಉಗ್ರರ ಹುಟ್ಟಡಗಿಸಲು ನ್ಯಾಟೋ ಪಡೆ ನಿಯೋಜನೆ ಕುರಿತಂತೆ ಅಫ್ಘಾನಿಸ್ತಾನ ಸರ್ಕಾರ ಮಾತುಕತೆಗೆ ಮುಂದಾಗಿತ್ತು. ಈ ಹಿನ್ನೆಲೆಯಲ್ಲಿ ತಾಲಿಬಾನ್ ಉಗ್ರರು ಕಾಬೂಲ್ನಲ್ಲಿ ದಾಳಿ ನಡೆಸಿದ್ದಾರೆ ಎನ್ನಲಾಗಿದೆ. ಆದರೆ ಅಫ್ಘಾನಿಸ್ತಾನ ಮಾತ್ರ ಪಾಕಿಸ್ತಾನದ ಕಡೆಗೆ ಬೊಟ್ಟು ಮಾಡುತ್ತಿದೆ. ಉಗ್ರ ಹಕ್ಕಾನಿ ನೆಟ್ವರ್ಕ್ ಎಂದು ಆರೋಪಿಸಲಾಗಿದೆ. ಸದ್ಯ ಅಫ್ಘಾನಿಸ್ತಾನ ರಾಷ್ಟ್ರಾಧ್ಯಕ್ಷ ಹಮೀದ್ ಕರ್ಜೈ ಸುರಕ್ಷಿತ ಪ್ರದೇಶಕ್ಕೆ ತೆರಳಿದ್ದಾರೆ. ಸೇನೆ ಅವರಿಗೆ ವಿಶೇಷ ಕಾವಲು ಪಡೆ ನಿಯೋಜಿಸಿದೆ. ಅತ್ತ ತಾಲಿಬಾನ್ ಉಗ್ರರು ಮಾತ್ರ ಇದು ಆರಂಭ ಎಂದಿದ್ದಾರೆ. ಈ ದಾಳಿಗಾಗಿ ಕಳೆದ ಹಲವು ತಿಂಗಳಿಂದ ಸಿದ್ಧತೆ ನಡೆಸಲಾಗಿತ್ತು ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಅಫ್ಘಾನಿಸ್ತಾನ ಮತ್ತೆ ಉಗ್ರರ ಅಟ್ಟಹಾಸಕ್ಕೆ ನಲುಗಿದೆ. ಇಲ್ಲಿ ಶಾಂತಿ ಅನ್ನೋದು ಮರೀಚಿಕೆಯ ಅನ್ನೋ ಪ್ರಶ್ನೆ ಕಾಡುವಂತಾಗಿದೆ.